ರಾಜ್ಯದ ಪ್ರವಾಸಿಗರು ಬರ್ತಾರೆ. ಅಲ್ಲಿ ನಮ್ಮ ಗಂಗಾವತಿ ಜನಸಂಖ್ಯೆ ಆಧಾರದ ಮೇಲೆ 2 ರೂರಲ್ ಪೊಲ್ಯೂಷನ್ ಬೇಕು, 2 ಟೌನ್ ಪೊಲ್ಯೂಷನ್ ಬೇಕು. ಯಾಕಂದರೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಕಡಿಮೆ ಇದೆ, ಹಾಗಾಗಿ ನಿಮಗೆ ತ್ರಾಸಾಗುತ್ತೆ. ಕೆಲವೊಂದು ರಾಜಕೀಯ ವ್ಯಕ್ತಿ ಒತ್ತಡ ಇದೆ ನಮಗೆ. ಇದೆಲ್ಲ ನಾವು ದಯವಿಟ್ಟು ಇಂಥ ಘಟನೆಗಳು ಮರುಕಳಿಸಬಾರ್ದು. ಮತ್ತು ಇರುವ ಸುತ್ತಾರಗಳಿಗೆ ಕಡಿಮೆ ಇಸ್ಪಾಟ್ ಆಡ್ತಾರೆ. ಕೆಲವೊಂದು ಗಾಂಜಾ ಹಾಕುವ ಹೆಚ್ಚಾಗಿದೆ, ಅದು ತಡೆಗಟ್ಟಬೇಕು. ಒಂದು ಗಮನಕ್ಕೆ ಇದೇನು ಗೊತ್ತಾ ಸರ್, ನೀವು ಹಳ್ಳಿಯ ಜಾಲತಾಣಗಳು ಅಡ್ಡಾಡ್ತಿದ್ದೀವಿ ಸುದ್ದಿ. ದಯಮಾಡಿ ಅಫೀಮ ಗಾಂಜಾ ಕಳ್ಳು ಸಾಗಾಣಿಕೆ ನಡೀಬೇಕು. ಹಾಗೆ ರೆಸಾರ್ಟ್ಗಳಲ್ಲಿ ಕೆಲವೊಂದು ಎಲ್ಲ ಕಡೆ ಹೇಳಂಗಿಲ್ಲ. ನಾವು ಈ ರೆಸಾರ್ಟ್ಗಳು ಇರಬೇಕು, ಅವು ಇದ್ದರೆ ನಮ್ಮ ಪ್ರವಾಸಿ ತಾಣ ಬೆಳೀತಿದೆ. ಹಾಗಂತ ಪ್ರವಾಸಿ ತಾಣಗಳ ಅನೈತಿಕ ಚಟುವಟಿಕೆ ನಡಿಬಾರ್ದು. ಇದು ವಿದೇಶ ಸುದ್ದಿ, ವಿದೇಶ ಮೇಲೆ ಒಂದು ಅತ್ಯಂತವಾಗಿ ಭಾಳ ನಮಗೆ ನೋವಾಗಿದೆ. ಇಷ್ಟಿಂದ ಕಾರಣಕ್ಕೂ ಮತ್ತು ನಮ್ಮ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ತಪ್ಪು ಚುಕ್ಕೆ ಇನ್ಮೇಲೆ ಮತ್ತು ನಿಮ್ಮ ಎಸ್ ಪಿ ಸಭೆಯ ವಿಶ್ವಾಸ ಇದೆ. ದಯಮಾಡಿ ಗ್ರಾಮಾಂತರಗಳಿಗೆ ಒಂದು ಒತ್ತಾಯ ಮಾಡಿ ಟೌನಿಗೊಂದು 2 ಪೋಲಿಸ್ ಸ್ಟೇಷನ್, ರೂರಲ್ 2 ಸ್ಟೇಷನ್, ಅದು ಆಣೆಗುಂದಿಯಲ್ಲಿ ರೂರಲ್ ಸ್ಟೇಷನ್ ಮಾಡಬೇಕು. ನಾವು ನಮ್ಮ ರಕ್ಷಣೆ ಮದುವೆ ಸರ್. ದಯವಿಟ್ಟು ಒಂದು ನಿಮ್ಮೊಂದು ಕೊಡ್ತೀವಿ ಸರ್, ಗ್ರಾಮಾಂತರಗಳಿಗೆ ನಿಮ್ಮೊಂದು ಕೊಡ್ತೀವಿ. ದಯವಿಟ್ಟು ಇದು ನಮ್ಮ ಮನೆಗೊಂಡು ನಮ್ಮ ಬರ್ತಕ್ಕಂಥ ಪ್ರವಾಸಿಗೆ ರಕ್ಷಣೆ ಬೇಕು. ಮತ್ತು ಹಗಲು ಮತ್ತು ರಾತ್ರಿ 2 ಅಂತಕ್ಕಂಥ ಕೆಲವೊಂದು ರಾತ್ರಿ ಬರ್ತಾರೆ. ಅಲ್ಲಿ ಇರುವಂಥ ತಾಣಗಳಿಗೆ ರಕ್ಷಣೆ ಬೇಕು. ಈ ಬೀಜಾಟಗಳು ಬಂದ್ ಮಾಡಬೇಕು, ರಾಜ್ಯ ಅತಿಗೂ ಬಂದ್ ಆಗಬೇಕು. ವೇದಿಕೆ ವತಿಯಿಂದ ನಮ್ಮ ಸಂಪನ್ನ ನಾಯಕರು ಮತ್ತು ಅವರ ಸಂಗಡಿಗರು ಈ ದಿವಸ ಒಂದು ಮನವಿಯನ್ನು ಸಲ್ಲಿಸಿದ್ದು, ಈ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿ ನಡೆದ ತಕ್ಷಣ ಬರೀ 3 ದಿವಸದಲ್ಲಿ ಅಪರಾಧಿಗಳು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ನಮ್ಮ ಗಂಗಾವತಿ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಯಾಕಂದರೆ ಯಾವುದೇ ಅಪರಾಧ ಆದರೆ ಅತಿ ಶೀಘ್ರದಲ್ಲಿ ಬಂಧಿಸ್ತಾರೆ. ಆದರೆ ಇನ್ನೊಂದು ನಮ್ಮದು ದುರಂತ ಏನಪ್ಪ ಅಂದರೆ, ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಗ್ರಾಮಾಂತರಗಳಿಗೆ ನಮ್ಮ BS ಅವರ ಮುಖಾಂತರ ಮನೆ ಮಾಡಿಕೊಳ್ತೀವಿ. ಗಂಗಾವತಿಯಲ್ಲಿ 2 ನಗರ ಟೌನ್ ಪೊಲೀಸ್ ಆಗಬೇಕು, ಮತ್ತು ರೂರಲ್ ಸ್ಟೇಷನ್ ಗಂಗಾವತಿಗೆ ಒಂದು ಮತ್ತು ಆನೆಗುಂದಿ ಭಾಗ ಒಂದಾಗಬೇಕು. ಯಾಕಂದರೆ ಇಲ್ಲಿ ಕಳಿವಿಲೆ ಕೆಲವೊಂದು ಗಾಂಜಾ ಅಫೀಮೆ ಹೆಚ್ಚಾಗಿದೆ. ಬಂದಂಥ ಪ್ರವಾಸಿಗಳಿಗೆ ರಕ್ಷಣೆ ಇಲ್ಲ. ಮತ್ತು ಆಗದ ಗುಡ್ಡು ಗಾಡಿಗಳಲ್ಲಿ ಕೆಲವೊಂದು ಕಳಿವು ಇಸ್ಪೆಕ್ಟ್ ಆಡ್ತಾರೆ, ಅದು ಬಂದಾಗಬೇಕು. 2 ಬಂದಾದರೆ ಅಲ್ಲಿಂದ ಪ್ರವಾಸಿ ತಾಣಗಳಿಗೆ ಒಂದು ರಕ್ಷಣೆ ಆಗ್ತದೆ. ಯಾಕಂದರೆ ನಾನಾ ದೇಶಗಳಿಂದ ಅನ್ನ ಹುಟ್ಟಿದ ನಾಡು ಕಿಷ್ಕಿಂಧ ಜಿಲ್ಲೆ ನೋಡೋಕೆ ಬರ್ತಾರೆ. ಪ್ರವಾಸಿ ತಾಣ ಅದು. ನಾವು ರೆಸ್ಟೋರೆಂಟ್ಗಳು ಯಾವುದೇ ಒಂದು ದೂರಿಲ್ಲ, ರೆಸ್ಟೋರೆಂಟ್ಗಳು ಇರಲಿ, ಅದಿದ್ರೇ ನಮ್ಮ ಪ್ರವಾಸಿ ತಾಣ ಬೇದು. ಹಾಗಂತ ಅನೈತಿಕ ಚಟುವಟಿಕೆಗಳು ರೆಸ್ಟೋರೆಂಟ್ಗಳು ಆಗೋದು ಬೇಡ. ಗಾಂಜಾ ಅಫೀಮ ಸಂಪೂರ್ಣವಾಗಿ ಬಂದಾಗಬೇಕು. ಮತ್ತು ಅದೇ ರೀತಿ ಮಹಿಳೆಯರ ರಕ್ಷಣೆ ಬೇಕು. ಅಲ್ಲಿಂದ ಅನೈತಿಕ ಚಟುವಟಿಕೆಗಳು ಬಂದಾಗಬೇಕು. ಹಾಗಂತ ನಾವು ಮಾನ್ಯ DS ಮನವಿ ಕೊಟ್ಟಿದ್ದೀವಿ, ಗ್ರಾಮಾಂತರಗಳಿಗೆ ಮನವಿ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಗಂಗಾವತಿ ನಗರಕ್ಕೂ ಮತ್ತು ಗ್ರಾಮೀಣಕ್ಕೂ 2 ಸ್ಟೇಷನ್ ಆದರೆ ಅಪರಾಧ ತಡೆಗಟ್ಟಲು ಅನುಕೂಲ ಆಗ್ತದೆ. ಸಿಬ್ಬಂದಿಗಳು ಕೊರತೆ ಇದೆ. ಯಾಕಂದರೆ ಇವರು ರಾಜಕೀಯ ಒಂದು ಒತ್ತಡಕ್ಕೆ ಸಾಬರು ಕೆಲವೊಂದು ಕೇಳಬೇಕಾಗ್ತದೆ. ದಯಮಾಡಿ ಪೊಲೀಸ್ ಇಲಾಖೆಗೆ ಪವರ್ ಕೊಟ್ಟರೆ ಅವರು ರಕ್ಷಣೆ ಮಾಡ್ತಾರಂತ ನಮ್ಮ ವಿಶ್ವಾಸ. ಖ್ಯಾತ 12 ಹುಟ್ಟಿದ ಕಿಷ್ಕಿಂಧ ಜಿಲ್ಲೆಂತ ನಾವು ಇನ್ನು ಮುಂದೆ ಹೋರಾಟ ಇದೆ. ಕಿಷ್ಕಿಂಧ ಕಾಂಡ ಮಹಾಭಾರತದ ವಿಶೇಷವಾದ ಒಂದು ಸ್ಥಾನಮಾನ ಇದೆ, ಹನುಮ ಹುಟ್ಟಿದ ನಾಡು ಅಂತೇಳಿ. ಈ ಆಂಜನೇಯ ಹುಟ್ಟಿದ ನಾಡಿಗೆ, ಆಂಜನೇಯದ ಬೆಟ್ಟಕ್ಕೆ ನಾನಾ ದೇಶಗಳಿಂದ, ಭಾರತ ದೇಶದ ನಾನಾ ರಾಜ್ಯದಿಂದ ಅನೇಕ ಪ್ರವಾಸಿಗರು ಬರ್ತಾರೆ. ಇದು ಒಂದು ಸುಂದರವಾದ ಕಾಂಡ ಅಂತೇಳಿ ರಾಮಾಯಣದ ಉಲ್ಲೇಖ ಇದೆ. ಅದೇ ರೀತಿ ವಿದೇಶಿಯರು ಮತ್ತು ನಮ್ಮ ಭಾರತೀಯರು ಬರ್ತಾರೆ. ಇಲ್ಲಿ ಬರ್ತಕ್ಕಂಥ ಕೆಲವೊಂದು ರೆಸಾರ್ಟ್ಗಳು ನಮ್ಮ ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ರೆಸಾರ್ಟ್ಗಳು ಮುಖ್ಯ. ಅವು ರೆಸಾರ್ಟ್ಗಳು ಬೇಕಂತ ಹೇಳ್ತೀವಿ, ಪ್ರವಾಸೋದ್ಯಮ ಇಲಾಖೆ ಬೆಳಕು. ಅದೇ ರೀತಿ ರೆಸಾರ್ಟ್ಗಳಲ್ಲಿ ಅನೈತಿಕ ಚಟುವಟಿಕೆ ನಡಿಬಾರ್ದು. ಗಾಂಜಾ ಅಫೀಮ ಬಂದಾಗಬೇಕು. ಅದೇ ರೀತಿ ಗುಡ್ಡುಗಾಡುಗಳಲ್ಲಿ ಇದು ಕೆಲವೊಂದು ಇಸ್ಪೆಕ್ಟ್ ಆಡ್ತಾರೆ, ಅದು ಬಂದಾಗಬೇಕು. ಇಸ್ರೇಲ್ ಮೇಲೆ ಅತ್ಯಾಚಾರ ಆಗಿ ಕೆಲವೊಂದು ಒಡಿಶಾ ಇದ್ರ ಮೇಲೆ ನದಿಗೆ ಬಿದ್ದು ತಳ್ಳಿಕೇಸಿ ಕೊಲೆ ಆಗಿದೆ. ಇದು ನಮ್ಮ ಕಿಷ್ಕಿಂಧ ಭಾಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಕೊಂಡು ಬಯಸ್ತೀನಿ. ಯಾಕೆಂದರೆ ಈ ಭಾಗ ಅತಿ ಸುಂದರವಾದ ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದಾರೆ. ಯುವಕರು ಇತ್ತೀಚೆಗೆ ದಾರಿ ತಪ್ಪಕತ್ತಾರೆ. ಯಾಕಂದರೆ ನಗರದಲ್ಲಿ ಮತ್ತು ಹಳ್ಳಿಗಾಡಲ್ಲಿ ಅತಿ ಹೆಚ್ಚಾಗಿ ವಿರಳವಾಗಿ ಗಾಂಜಾ ಅಫೀಮು ಸಿಗಕತ್ತೈತೆ. ಇದು ಪೊಲೀಸ್ ಇಲಾಖೆಗಳು ಗಮನಕ್ಕೂ ಇದೆ, ಆದರೆ ತಡೆಗಟ್ಟಲೇಬೇಕಿದೆ. ಇದರಿಂದ ಹೆಚ್ಚಾಗತ್ತವೆ ಅದು. ಯಾಕಂದರೆ ಅವ್ರು ಗಾಂಜಾ ಹೊಡೆದ ಮಧ್ಯದಲ್ಲಿ ಏನು ಮಾಡ್ತಾರೋ ಯುವಕರಿಗೆ ಖಬರೇ ಇಲ್ಲ. ಇದರ ಗಂಗಾವತಿಯಲ್ಲಿ ಅದು ಹೆಚ್ಚಾಗಿದೆ. ಇದು ಪೊಲೀಸರಿಗೆ ತಡೆಗಟ್ಟಬೇಕು. ಅದೇ ರೀತಿ ಮಾನ್ಯ DS ಅವರ ಮುಖಾಂತರ ಮಾನ್ಯ ಗ್ರಾಮಾಂತರಗಳು ಒಂದು ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಜನಸಂಖ್ಯೆಗಳ ಆಧಾರದ ಮೇಲೆ ಗಂಗಾವತಿಗೊಂದು ರೂರಲ್ ಪೊಲೀಸ್ ಸ್ಟೇಷನ್ ಮತ್ತು ಆನಗುಂದಿ ಭಾಗಕ್ಕೊಂದು ರೂರಲ್ ಸ್ಟೇಷನ್ ಬೇಕು. ಆವಾಗ ಅಪರಾಧ ತಡೆಗಳು ಕಡಿಮೆ ಆಗ್ತಾವೆ. ಮತ್ತು ಗಂಗಾವತಿ ನಗರದಲ್ಲಿ ಕೂಡ 2 ಆಗಬೇಕು, ನಗರ ಪೊಲೀಸ್ ಸ್ಟೇಷನ್ 2 ಆದ್ರೆ ಮಾತ್ರ ಅಪರಾಧ ತಡೆಗಳು ಕಡಿಮೆ ಆಗ್ತಾವೆ. ಜನಸಂಖ್ಯೆ ಹೆಚ್ಚಾಗಿದೆ.
ಇಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಡಿಮೆ ಇದೆ. ಎಲ್ಲಿ ಏನು ನಡೀತೀವಿ ಅಂತ ಕೆಲವೊಂದು ವಿಷಯ ಪೊಲೀಸ್ ಇಲಾಖೆ ಗೊತ್ತಾಗೋದಿಲ್ಲ. ಎರಡೆರಡು ಪೊಲೀಸ್ ಸ್ಟೇಷನ್ ಆದಾಗ ಅವರು ಅವ್ರದ್ದೇ ಆದ ಒಂದು ಇಲಾಖೆಯ ಬಂದೋಬಸ್ತಿಯಲ್ಲಿ ಅಪರಾಧ ತಡೆಗಟ್ಟಲು ಸಾಧ್ಯ ಆಗ್ತೈತೆ. ಮೊನ್ನೆ ಗೃಹ ಮಂತ್ರಿಗಳಿಗೆ ನಾವು ಮಾಡಿಕೊಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡೋದ್ರಿಂದ ದಯವಿಟ್ಟು ನಮ್ಮ ಭಾಗಕ್ಕೆ ಗಂಗಾವತಿ ಭಾಗಕ್ಕೆ ಎರಡೆರಡು ರೂರಲ್ ಪೊಲೀಸ್ ಸ್ಟೇಷನ್, 2 ನಗರ ಪೊಲೀಸ್ ಸ್ಟೇಷನ್ ಶೀಘ್ರದಲ್ಲೇ ಆಗಬೇಕು. ಮತ್ತು ಅನೈತಿಕ ಚಟುವಟಿಕೆಗಳು ಏನು ನಡೀತೀವಿ ಬಂದ್ ಆಗಲೇಬೇಕು. ಗಾಂಜಾ ಅಫೀಮು ಎಲ್ಲೆಲ್ಲಿ ಸಿಗ್ತಾವ ಅವೆಲ್ಲ ಸಂಪೂರ್ಣ ಬಂದ್ ಆಗಬೇಕು. ಏನು ಕಠಿಣ ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಂದು ಕೊಲೆ ಆಗಿದೆ, ಆರೋಪಿಗಳನ್ನೇ ಅವರಲ್ಲಿ ಬಂಧಿಸಿದ್ದಾರೆ. ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಮತ್ತು ಮುಂದೆ ಒಂದು ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬದ ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೋಳಿ ಹಬ್ಬಕ್ಕೆ ನದಿಗಳು ಹೋಗ್ತಾರೆ. ಅದು ಗೊತ್ತು ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು. ಎಲ್ಲಿ ಸಿಬ್ಬಂದಿಗಳು ಹಾಕಿಸಿ ಈಜಲ್ಲಿ ಮತ್ತು ಓದಲ್ಲ ಅಂತ ಎಲ್ಲರಿಗೆ ಪ್ರವಾಸಿಗಳಿಗೆ ಬಂದಂಥ ಒಂದು ಹೋಳಿ ಹಬ್ಬ ತಂಡಗಳು ಅವರಿಗೆ ರಕ್ಷಣೆ ಕೊಡಬೇಕು. ಈ ಘಟನೆ ಮರುಕಳಿಸಬಾರ್ದು ಅಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿಕೊಡ್ತೀನಿ. ನೆಪದಲ್ಲಿ ಇದು ಗುರುತು ಸಿಗ್ಬೋದಂತ ನಮಗೆ ಜಾಲತಾಣಗಳನ್ನು ನೋಡಿಕೆ ಹೇಳ್ಕೊತೀವಿ ನಾವು. ಅದು ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಅವರೆಲ್ಲ ಸಾಮರ್ಥ್ಯ ಇದೆ, ಅದು ಮಾಡ್ತಾರೆ. ಯಾಕಂದ್ರೆ ನಗರದಲ್ಲಿ ಎಲ್ಲಿ ಬೇಕು ಯುವಕರು ಸಿರಂಜಿ ಏರಿಸ್ಕೊಂಥ ಫೋಟೋಗಳು ವೈರಲ್ ಆಗಿ ಟಿವಿಯಾಗ ಮತ್ತು ಮೊಬೈಲಾಗ ಹರಿದಾಡಕತ್ತವೆ. ಆ ಒಂದು ಆಧಾರ ಸಾಕು. ಇಲ್ಲಿ ಅಫೀಮ ಗಾಂಜಾ ಮತ್ತು ಎಲ್ಲ ಹೆಚ್ಚಾಕತ್ತದ ಅಂತ ಹೇಳಕ್ಕೆ ನಾವು ಕೆಲವೊಂದು ವಿದೇಶಿಗರು ಬರೋದು ಅದೃಷ್ಟಿಯಲ್ಲೇ ಕೆಲವೊಂದು ಮೋಜು ಮಸ್ತಿಗೋಸ್ಕರ ಅದು ಗುರ್ತ ತಗೊಂತಾರೆ. ಆ ತಗೊಂಡು ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಖಬರ್ ಇರೋಂಗಿಲ್ಲ. ಇದು ಯುವಕರು ಇದು ಬಲಿ ಹಾಕತ್ತಾರೆ. ಆದಷ್ಟು ಇದು ಕಾಲೇಜ್ ವಿದ್ಯಾರ್ಥಿ ಗುರ್ತೆ ಬಲಿ ಹಾಕತ್ತಾರೆ, ಯುವಕರು ಬಲಿ ಹಾಕತ್ತಾರೆ. ಇದು ತಡೆಗಟ್ಟಬೇಕು ಮಾಡ್ಕೊಳ್ತೀವಿ. ಇಷ್ಟೇ ಒಂದು ನಿಗದಿ ಐತಿದೆ. ಈ ಗಂಗಾವತಿ ಕೆಲವೊಂದು ಅನಾಧಿಕೃತ ಮದ್ಯಪಾನ ಡ್ರಿಂಕ್ಸ್ ಕೂಡ ಅಲ್ಲಿ ಸುತ್ತಮುತ್ತ ಸಿಗ್ತಾವಲ್ಲಿ. ಎಲ್ಲಿ ರೆಸಾರ್ಟ್ಗಳಲ್ಲಿ ಕೆಲವೊಂದು ಲೈಸೆನ್ಸ್ ತೆಗೆಸಂಗಿಲ್ಲ, ಅವರು ಮದ್ಯಪಾನ ಗುರ್ತೆ ಮಾಡ್ತಾರೆ. ಅದು ಅಪರಾಧ. ರೆಸಾರ್ಟ್ ಸುತ್ತಮುತ್ತ ಪವಿತ್ರವಾದ ಹನುಮಾನ್ ಬೆಟ್ಟ ಇದೆ, ಸ್ಥಳ ಇದೆ, ಹನುಮ ಹುಟ್ಟಿದ ನಾಡಲ್ಲಿ ಸುತ್ತಮುತ್ತ ಮದ್ಯ ಮಾಡ್ತಾರೆ. ಅದು ಗುರ್ತೆ ಬಂದಾಗಬೇಕು. ಮತ್ತು ಮಾಂಸ ಮಾಡ್ತಾರೆ, ಅದು ಬಂದಾಗಬೇಕು. ಸ್ವಲ್ಪ ದೂರ ವ್ಯಾಪ್ತಿ ಇರ್ತಾವೆ. ವ್ಯಾಪ್ತಿ ಪ್ರದೇಶ ಮಾಡ್ಕೆ ನಮಗೆ ಅಭ್ಯಂತರ ಇಲ್ಲ. ಪವಿತ್ರ ಸ್ಥಳದಲ್ಲಿ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಬಾರ್ಗಳ ಮದ್ಯಪಾನ ಅಂಗಡಿಗಳದ ಅವ್ರ ಟೈಮಿಂಗ್ ಇದೆ, 10:30 11 ಗಂಟೆ ಬಂದಾಗಬೇಕು. ಅಲ್ಲಿ ಕೆಲವೊಂದು ನೋಡ್ರಿ ರೆಸಾರ್ಟ್ಗಳಲ್ಲಿ ಮಧ್ಯರಾತ್ರಿ 1-2 ಗಂಟೆ ಬರ್ತಾ ಇರ್ತಾರೆ. ಇದು ಬಂದಾಗಬೇಕು. ಇದು ಬಂದಾಗಬೇಕು. ಸುತ್ತಾಡೋದು ಎಲ್ಲಿ ಬೇಕು ಸುತ್ತಾಡ್ತಾರಂತ ಸುತ್ತಾಡಬಾರ್ದು. ಯಾವ ಸ್ಥಳದಲ್ಲಿ ಏನೈತೆ ಗೊತ್ತಾಗೋದಿಲ್ಲ, ಅದು ಬಂದಾಗಬೇಕು. ಅದು ತನಿಖೆ ಮಾಡಿದ್ರೆ ರೆಸ್ಟೋರೆಂಟ್ಗಳಿಗೆ ಪರವಾನಗಿ ಇಲ್ಲ. ಮನವಿ ಕೊಟ್ಟಿವಿ. ಅದು ಮುಂದೆ ದಿನಗಳಲ್ಲಿ ಅದು ನೋಡ್ಲಪ್ಪ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ರೆಸ್ಟೋರೆಂಟ್ಗಳು ನಮ್ಮ ಭಾಗಕ್ಕೆ ಬೇಕಂತ ಹೇಳ್ಕೊತೀವಿ ನಾವು. ಅವ್ರು ಯಾವುದನ್ನು ಅವ್ರ ಮ್ಯಾಗ ವ್ಯಕ್ತಿಗೆ ಇದಿಲ್ಲ ನಮ್ಮದು. ಅದು ಹಂಗಂತ ಅನೈತಿಕ ಚಟುವಟಿಕೆ ತಾಣ ಆಗಬಾರ್ದು. ಇದು ಪವಿತ್ರವಾದ ಆಂಜನೇಯ ಹುಟ್ಟಿದ ನಾಡು. ಹೆಂಗೆ ತಿರುಪತಿಯಾಗ ಧರ್ಮಸ್ಥಳದಾಗ ಕೆಲವೊಂದು ತಗರಿ ನೀವು ಇಷ್ಟು ದೂರ ಅಂತ ಕೆಲವೊಂದು ಮದ್ಯಪಾನ ಅಂಗಡಿಗಳು ದೂರ ಇರ್ತಾವೆ, ಮಾಂಸದ ಅಂಗಡಿ ಇರ್ತಾವೆ. ಅದೇ ಅಯೋಧ್ಯದಾಗ ಅಯೋಧ್ಯಷ್ಟು ಪವಿತ್ರ ಸ್ಥಳ ಇದು ಆಂಜನೇಯ ಬೆಟ್ಟ. ಇದಕ್ಕೆ ಯಾಕೆ ಮಾಡಬಾರ್ದು ಬರುತ್ತೆ. ಆದ್ರೆ ಮೈ ಮರಿತಾರೆ. ಕಾನೂನು ನಮಗೆ ಏನು ಮಾಡ್ತೈತೆ ಅಂದ್ರೆ ಭಯ ಇಲ್ಲ ಅವರಿಗೆ. ಆ ಭಯ ಮಾಡ್ಬೇಕಂದ್ರೆ ಕಾನೂನು ಗಟ್ಟಿಯಾಗಿ ನಿಲ್ಬೇಕು. ಯಾರೇ ಅಪರಾಧ ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಪಂಪಣ್ಣ ನಾಯಕರು ಜಿಲ್ಲಾಧ್ಯಕ್ಷರ ಪಂಪಣ್ಣ ನಾಯಕರ ನೇತೃತ್ವದಲ್ಲಿ ಮಹಿಳೆಯರಿಗೆ ರಕ್ಷಣೆಗೋಸ್ಕರ ನಾವು ಕೇಳೋ ಪರಿಸ್ಥಿತಿ ನಮ್ಮ ದೇಶ ವಿದೇಶಗಳಲ್ಲಿ ಬಂದಿದೆ. ಯಾಕೆಂದರೆ ಈ ಮಹಿಳೆಯರು ತಾಯಂದಿರು ಅಕ್ಕಂದಿರು ಎಲ್ಲ ಹೋರಾಡ್ತಿದ್ದಾರೆ. ಅವರು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮ ಅಂತಂದೇಳಿ ಭಾವಿಸಿ ರೂಪಿಸುವ ಜೊತೆಗೆ ಈಗ ಏನಾಗಿದೆ ಅಂದರೆ ನಮ್ಮ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೇ ಭಾಗದಲ್ಲಿ ಸ್ಪೆಸಿಫಿಕಾಗಿ ಗಂಗಾವತಿ ಕಾರಟಗಿಯಲ್ಲಿ ಗಾಂಜಾ ಅಫೀಮು ಮಟ್ಕ ಈ ಥರ ಮಕ್ಕಳುಗಳು ಬಲಿ ಆಗ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ದೇಶ ವಿದೇಶದಿಂದ ಅಂಜನಾದ್ರಿಯನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ, ಮಂತ್ರಿಗಳಿದ್ದ ಸಹಿತ ಬರ್ತಾ ಇದ್ದಾರೆ. ಆದರೆ ಒಂದು ಮಹಿಳೆಗೆ ಈ ಥರ ಆದಾಗ ನಾವು ಕೂಡ ಹೋಗಲಿಕ್ಕೆ ಭಯಪಡೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇಲ್ಲಿ ನಿಂತಿದೆ. ಆದರೆ ಪೊಲೀಸ್ ಇಲಾಖೆ ಅವರೆಷ್ಟೇ ಕಾನೂನು ರೀತಿ ಅವ್ರು ತೊಗೊಂಡ್ರು ಕೂಡ ಅವ್ರಿಗೆ ಒತ್ತಡ ಬರಬಾರ್ದು, ರಾಜಕೀಯ ಒತ್ತಡನೂ ಬರಬಾರ್ದು. ಅವ್ರು ಒತ್ತಡ ಇಲ್ದೇ ಕೊಟ್ರಂದ್ರೆ ಯಾರಿಗೇನೋ ಒಬ್ರಿಗೆ ತಕ್ಕ ಶಿಕ್ಷೆ ಆಯಿತು ಅಂದರೆ ಈ ಥರ ಘಟನೆಗಳು ನಿಲ್ಲೋಲ್ಲ. ಇದೇ ರೀತಿ ಆದರೆ ಕೂಡ ನಾವು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ಇದನ್ನು ನಾವು ಖಂಡಿಸ್ತೀವಿ. ಇದಕ್ಕೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಆದರೆ ತಕ್ಷಣವೇ ನಮ್ಮ ಪಂಪಣ್ಣ ಅವರ ನೇತೃತ್ವದಲ್ಲಿ ನಾವು ಕೈಗೆ ತೊಗೊಂಡಿವಿ ಇದನ್ನು. ಯಾಕಂದರೆ ಇವತ್ತು ವಿದೇಶ ಮಹಿಳೆಯಲ್ಲಿ ಆದಾಗ ನಮ್ಮನ್ನು ಯಾಕೆ ಆಗಬಾರ್ದು? ಯಾಕಂದರೆ ಓಡಾಡಲಿಕ್ಕೆ ಹೆಣ್ಮಕ್ಳು ಭಯಪಡ್ತಾರೆ. ಈಗ ಮನೆಯಲ್ಲೇ ಏನೋ ಕಳಿಸಿರ್ತಾರೆ ಬರ್ತಿರ್ತಾರೆ, ಅವರು ಕೂಡ ರಕ್ಷಣೆ ಇಲ್ಲ. ಭಯದ ವಾತಾವರಣದಲ್ಲಿ ನಾವು ಅಡ್ಡಾಡೋ ಪರಿಸ್ಥಿತಿ ಆಗಬಾರ್ದು. ಪ್ರತಿಯೊಬ್ಬರು ಧೈರ್ಯವಾಗಿ ನಮ್ಮ ಪ್ರವಾಸ ತಾಣಗಳನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡೋಕ್ಕೂ ಈಗ ಇಲಾಖೆ ಕೂಡ ಅದನ್ನು ಇದು ಮಾಡ್ಕೊಂಡು ಕೇಳ್ಕೊತೀನಿ. ಪಾಲಿಸಬೇಕಾದ್ರೂ ತನ್ನದೇ ಆದಂಥ ನಿಯಮ ನಿಬಂಧನೆಗಳಿರ್ತವೆ. ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಇಂಥ ಅಹಿತಕರ ಘಟನೆಗಳು ಆಗೋದಿಲ್ಲ. ಅವರು ಪಾಲಿಸದೇ ಇದ್ದರೆ ಏನು ಪೊಲೀಸ್ ಇಲಾಖೆ ಇದೆ ಪಾಲಿಸುವಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಪಾಲಿಸುವಂಥ ಮಾಡಿದರೆ ಇದು ಆಗಲ್ಲ. ಈ ಘಟನೆ ಕೇವಲ
ನಮ್ಮ ಹನುಮನ ನಾಡಿಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶನೇ ತಲೆ ತಗ್ಗಿಸುವಂಥ ವಿಚಾರ. ಯಾಕಂದರೆ ಇದು ವಿಶ್ವವಿಖ್ಯಾತ ಪ್ರದೇಶ ನಾಡು ಆಗಿರೋದ್ರಿಂದ ವಿದೇಶಿಗರು, ಹೊರರಾಜ್ಯದವರು, ಪರದೇಶದವರು ಎಲ್ಲರೂ ಇಲ್ಲಿ ಆಗಮಿಸ್ತಿರ್ತಾರೆ. ಇವತ್ತು ಅವರ ಒಂದು ಆಧ್ಯಾತ್ಮಿಕವಾಗಲಿ ದೈವಾತ್ಮಿಕವಾಗಲಿ ಅವ್ರು ಬಂದು ತಮ್ಮ ಒಂದು ದರ್ಶನದ ಜೊತೆಗೆ ಸಂತೋಷವನ್ನು ಕಳೆಯೋಕ್ಕಾಗಿ ಬಂದಿರ್ತಾರೆ. ಅವರು ನಮ್ಮ ಸೋದರರಂತೆ ನೋಡಿಕೊಳ್ಳುವಂಥ ಕರ್ತವ್ಯ ಈ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿತ್ತು. ಅಂಥ ಏನು ದುಷ್ಕರ್ಮಿಗಳಿರ್ತಾರಲ್ಲ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಜೊತೆಗೆ ಅವ್ರಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಆ ಒಂದು ಪರಿಣಾಮ ಬೇರೆಯವರ ಮೇಲೆ ಬೀಳುವುದರಿಂದ ಇಂಥ ಒಂದು ಕೃತ್ಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಭಯ ವಾತಾವರಣ ಖಂಡಿಸ್ತಾ ಘಟನೆಗಳು. ಮುಂದೆ ಇಂಥ ಘಟನೆಗಳು ನಡ್ಕೊಂಡು ಹೋಗದಂತೆ ಇಲಾಖೆ ಮತ್ತು ಸಾರ್ವಜನಿಕರು, ರೆಸಾರ್ಟ್ ಮಾಲೀಕರು ಭಾಳ ಕಾಳಜಿಯನ್ನು ವಹಿಸಬೇಕು ಅಂತಂದು ಈ ಮೂಲಕ ಆಗ್ರಹಿಸ್ತೀವಿ.